ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 10ನೇ ತರಗತಿಗೆ ಸಂಬಂಧಪಟ್ಟಂತಹ ಪ್ರಬಂಧಗಳನ್ನ ನೋಡ್ತಾ ಹೋಗೋಣ ಮಕ್ಕಳ. ಮೊದಲಿಗೆ ಗಣಿಗಾರಿಕೆ, ಇದರ ಪೀಠಿಕೆಯನ್ನು ನೋಡಿ. ಭೂಮಿ ತಾಯಿಯ ಒಡಲಿನಲ್ಲಿ ಅಡಗಿರುವ ಸಂಪನ್ಮೂಲಗಳನ್ನು ಹೊರತೆಗೆಯುವ ಕಾರ್ಯವನ್ನು ಗಣಿಗಾರಿಕೆ ಎನ್ನುತ್ತೇವೆ. ಮಾನವನ ನಾಗರಿಕತೆಯ ಬೆಳವಣಿಗೆಗೆ ಗಣಿಗಾರಿಕೆ ಪೂರಕವೋ ಮಾರಕವೋ ಎಂಬುದು ಅಂತಿಮವಾಗದ ಉತ್ತರವಾಗಿದೆ. ಬೆಳವಣಿಗೆಯಲ್ಲಿ ನೋಡಿ, ಇಂದು ಗಣಿಗಾರಿಕೆ ಒಂದು ಉದ್ಯಮವಾಗಿ ಬೆಳೆದು ನಿಂತಿದೆ. ಮಾನವ ತನ್ನ ಅವಶ್ಯಕತೆಗಿಂತಲೂ ಅತಿಯಾಗಿ ಲಾಭದ ಆಸೆಯಿಂದ ಭೂಮಿಯನ್ನು ಅಗಿದು ಸಂಪನ್ಮೂಲಗಳನ್ನು ತೆಗೆಯುತ್ತಿದ್ದಾನೆ. ಇದರಿಂದ ಭೂಮಿ ದಿನದಿಂದ ದಿನಕ್ಕೆ ತನ್ನ ಸತ್ವವನ್ನು ಕಳೆದುಕೊಳ್ಳುತ್ತಿದೆ. ಭೂಮಿಯ ಆಳದಲ್ಲಿ ಅಡಗಿರುವ ಖನಿಜಗಳಾದ ಮ್ಯಾಂಗನೀಸ್, ಚಿನ್ನ, ಬೆಳ್ಳಿ, ತವರ, ತಾಮ್ರ ಮೊದಲಾದವುಗಳನ್ನು ನಾಗರಿಕ ಸಮಾಜದ ಅಭಿವೃದ್ಧಿಯ ಹೆಸರಿನಲ್ಲಿ ತೆಗೆಯುತ್ತಿದ್ದಾನೆ. ಶಿಲೆಗಳ ರೂಪದಲ್ಲಿ ಸಿಗಲ್ಪಡುತ್ತಿರುವ ಗ್ರಾನೈಟ್, ಅಮೃತಶಿಲೆ ಮೊದಲಾದವುಗಳನ್ನು ಅಗೆಯುತ್ತಾ ಭೂಮಿಯ ಒಡಲನ್ನೇ ಬರಿದು ಮಾಡುತ್ತಿದ್ದಾನೆ. ನದಿ ತೀರದಲ್ಲಿ ಸಿಗುವ ಮರಳು ಹಾಗೂ ಬೆಟ್ಟ ಗುಡ್ಡಗಳಲ್ಲಿ ದೊರೆಯುವ ಶಿಲೆಗಳನ್ನು ವ್ಯಾಪಾರದ ಉದ್ದೇಶದಿಂದ ಬರಿದು ಮಾಡುತ್ತಿದ್ದಾನೆ. ಹಗಲು ಇರುಳೆಂಬ ಲೆಕ್ಕವಿಲ್ಲದೆ ನಿರಂತರವಾಗಿ ಲೂಟಿಯಾಗುತ್ತಿರುವ ಈ ನೈಸರ್ಗಿಕ ಸಂಪತ್ತಿನಿಂದ ಇಂದು ಪರಿಸರ ನಾಶವಾಗುವುದರ ಜೊತೆಗೆ ಭೂಮಿಯ ಆಯಸ್ಸು ಕೂಡ ಕ್ಷೀಣಿಸುತ್ತಿದೆ. ಇದರ ಪರಿಣಾಮ ಅರಣ್ಯ, ಬೆಟ್ಟಗುಡ್ಡ ನಾಶವಾಗುವುದರ ಜೊತೆಗೆ ಅಂತರ್ಜಲವು ನಶಿಸುತ್ತಿದೆ. ಇದು ಹೀಗೆ ಮುಂದುವರಿದರೆ ನಮ್ಮೆಲ್ಲರ ಜೀವನಕ್ಕೆ ಅಪಾಯ ಒದಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ನಮ್ಮ ಪೂರ್ವಿಕರು ನಮಗೆ ನೀಡಿದ ಈ ನೈಸರ್ಗಿಕ ಸಂಪತ್ತನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ಉಳಿಸಿ ಹೋಗಬೇಕಾಗಿದೆ. ಹಾಗಾದರೆ ಈ ಗಣಿಗಾರಿಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸುವುದು ಸರಿಯೇ ಎಂಬ ಪ್ರಶ್ನೆ ಎಲ್ಲರನ್ನೂ ಕಾಡಬಹುದು. ಏಕೆಂದರೆ ನಮ್ಮ ಪೂರ್ವಿಕರು ನಮಗೆ ಬಿಟ್ಟು ಹೋಗಿರುವುದನ್ನು ನಾವು ನಮ್ಮ ಮುಂದಿನವರಿಗೆ ನೀಡಬೇಕಾದುದು ನಮ್ಮ ಕರ್ತವ್ಯವಾಗಿದೆ. ಹಾಗಾದರೆ ಇದಕ್ಕೆಲ್ಲಿದೆ ಪರಿಹಾರ? ನೆಕ್ಸ್ಟ್ ನೋಡಿ ಮಕ್ಕಳ, ಉಪಸಂಹಾರ. ಇಂದು ನಾವು ಜೀವಿಸುತ್ತಿರುವ ಜೀವನ ಶೈಲಿಯಲ್ಲಿ ಇವೆಲ್ಲವುಗಳ ಬಳಕೆ ಅನಿವಾರ್ಯ. ಆದರೆ ನಾವು ಅವುಗಳನ್ನು ಎಚ್ಚರಿಕೆಯಿಂದ ಬಳಸಬೇಕು. ಇದಕ್ಕೆ ಪರ್ಯಾಯವಾದವುಗಳನ್ನು ಕಂಡುಕೊಳ್ಳಬೇಕು. ಹೆಚ್ಚು ಹೆಚ್ಚು ಮರಗಿಡಗಳನ್ನು ಬೆಳೆಸುವ ಮೂಲಕ ಪರಿಸರ ಸಮತೋಲನವನ್ನು ಕಾಪಾಡಬೇಕು. ಗಣಿಗಾರಿಕೆಯನ್ನು ನಿಯಮ ಹಾಗೂ ಕಾನೂನುಬದ್ಧವಾಗಿ ಬಳಸುವ ಮೂಲಕ ನಮ್ಮ ಬದುಕನ್ನು ಸುಂದರವಾಗಿ ರೂಪಿಸಿಕೊಳ್ಳಬೇಕು. ಮಕ್ಕಳ, ಇಲ್ಲಿಗೆ ಗಣಿಗಾರಿಕೆಯ ಬಗ್ಗೆ ಇರುವಂತಹ ಪ್ರಬಂಧ ಮುಕ್ತಾಯಗೊಂಡಿದೆ ಮಕ್ಕಳ. ಇದಿಷ್ಟೇ ಅಲ್ದಿರ ನಿಮಗೆ ನಮ್ಮ ಚಾನಲ್ನಲ್ಲಿ 10ನೇ ತರಗತಿಯ LBA ಪ್ರಶ್ನೆ ಪತ್ರಿಕೆಗಳು ಹಾಗೂ SA1, SA2, FA ಇಂದ FA4 ತನಕ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಈಗಾಗಲೇ ಅಪ್ಲೋಡ್ ಆಗಿದೆ. ಅವನ್ನು ಸಹ ನೀವು ರೆಫರ್ ಮಾಡ್ಕೋಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮಗೆ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.